ಮೊದಲಿಗೆ ಈ ಹೊತ್ತಿನ ಮೇಜರ್ ಸ್ಟೋರಿ ನೋಡಿ. ಬಜೆಟ್ ಮೇಲಿನ ಉತ್ತರ ಕೊಡ್ತಾ ಇದ್ರು ಸಿಎಂ ಸಿದ್ದರಾಮಯ್ಯನವರು ಇವತ್ತು ವಿಧಾನಸಭೆಯಲ್ಲಿ. ಆ ಟೈಮ್ನಲ್ಲೇ ಕಲಾಪದಲ್ಲಿ ಗದ್ದಲ ಏರ್ಪಟ್ಟಿದೆ, ಗಲಾಟೆಯಾಗಿದೆ. ಬಜೆಟ್ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಡೋ ಟೈಮ್ನಲ್ಲಿ ಈ ಕಲಾಪದಲ್ಲಿ ಅಂಬೇಡ್ಕರ್ ವರ್ಸಸ್ ಸಾವರ್ಕರ್ ಸಮರ ಕಾವೇರಿತು. ಆಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿರುಗಿ ಬೀಳ್ತಾರೆ. ಯಾರಿಗೆ ಎದುರಿಸ್ತಿದ್ದೀರಾ ನೀವು ಹೀಗಂತ ಪ್ರಿಯಾಂಕ್ ಖರ್ಗೆ ಗರಂ ಆಗ್ತಾರೆ ಬಿಜೆಪಿ ವಿರುದ್ಧ. ಕೂತ್ಕೊಳ್ರಿ, ನಿಮ್ಮಂತ RSS ನವ್ರನ್ನ ಎಷ್ಟು ನೋಡಿಲ್ಲ. ಗದ್ದಲ ಮಾಡೋಕ್ಕೆ ಇದೇನು RSS ಕಚೇರಿನ? ಸಾವರ್ಕರ್ ಅನ್ನ ಸೋಲಿಸಿದ್ದು ಅಂಬೇಡ್ಕರ್ ಅವರು. ಈ ಬಗ್ಗೆ ಅಂಬೇಡ್ಕರ್ ಅವರೇ ಕೈ ಬರಹವನ್ನ ಬರೆದಿದ್ದಾರೆ. ಸುಖ ಸುಮ್ಮನೆ ಅಂಬೇಡ್ಕರ್ ಅವರಿಗೆ ಯಾಕೆ ಅವಮಾನ ಮಾಡ್ತೀರಿ ನೀವು? ಉತ್ತರ ಕೊಡಿ ಇದಕ್ಕೆ. ರಾಜೀನಾಮೆ ಯಾವಾಗ ಕೊಡ್ತೀರಾ? ನಾಚಿಕೆ ಆಗಲ್ವ ನಿಮ್ಗೆ? ಹೀಗಂತ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಗದ್ದಲ ಹಿಂಗಿತ್ತು ಕಲಾಪದಲ್ಲಿ, ಬರೀ ನೋಡೋಣ. ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು, ಅವಾಗ ಮಾತಾಡೋಣ. ಎಲ್ಲ ಮಾತಾಡಿ ಸಬ್ಜೆಕ್ಟ್ ಇಲ್ಲಲ್ಲ, ಯಾರು ಮಾತಾಡೋ ವಿಚಾರ ಇಲ್ಲ, ಮುಗೀತು. ಈಗ ಈ ಪಲಾಯನವಾದ ಯಾಕೆ ಶುಕ್ರವಾರ ಮಧ್ಯ ನಂತರ ಅವ್ರು ಮಾತ್ರ ಇವ್ರು ಮಾತಾಡ್ತಾರೆ ಇಲ್ಲಿ. ಸದನ ನಿಂದೆಷ್ಟಿದೆ ಅಷ್ಟೇ ಬಂದು ಇದೆ. RSS ಕಚೇರಿ ಅನ್ಕೊಂಡ್ರ ಅಧ್ಯಕ್ಷರೇ, ಇದು ಆಯ್ತು ಮುಗಿತಲ್ಲ, ಉತ್ತರ ಕೊಡುವಾಗ ಅವರು ಒಂದು ಪ್ಯಾರಾಗ್ರಾಫ್ ಮಾಡಿ ಮುಖ್ಯಮಂತ್ರಿಗಳು ಓದಕ್ಕೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಓದಿದ್ರೆ ಆಯ್ತಲ್ಲ. ಕೇಳಿ, ಅಂಬೇಡ್ಕರ್ ಅವರು ಜನವರಿ 18ನೇ ತಾರೀಕು ರಮೇಶ್ ಕುಮಾರ್ ಆಯ್ತು, ಅವು ಯಾವ ಚಾಲೆಂಜ್ ಹೇಳ್ತಾ ಇದ್ದಾರೆ ಅಷ್ಟೇ. Incarceration. I agree with your analysis of Congress attitude towards me and towards the Congress. Whether he has ಯಾಕೆ ನೀವು ಮಾತಾಡ್ತೀರಿ? ನೀವು ಯಾಕೆ ಮಾತಾಡ್ತೀರಿ? ನೀವು ಕೂದಲು ಈಗ ಮಾತಾಡ್ತೀರಿ, ಮಾತಾಡ್ತೀರಿ ಅವರು. ಗಲಿ ಗಲಿ ಮೇ ಚೋರ್, ಗಲಿ ಗಲಿ ಮೇ ಚೋರ್, ಕಾಂಗ್ರೆಸ್ ವಾಲಾ ಚೋರ್. ಅಂಬೇಡ್ಕರ್ ಓಕೆ ಆಯ್ತು. ನಾಲ್ದು ಶುಕ್ರವಾರ ಮಧ್ಯ ನಂತರ ಅವಕಾಶ ಇದೆ, ಚರ್ಚೆ ಮಾಡಿ. ಆಯ್ತು, ಮುಗಿ ಸಾಕಪ್ಪ, ಮುಗೀತಲ್ಲ. ನಾನು ಮುಖ್ಯಮಂತ್ರಿ ಕಂಟಿನ್ಯೂ ಮಾಡಿ. ಆಯ್ತು, ಶುಕ್ರವಾರ ನಂತರ ಚರ್ಚೆ ಮಾಡ್ತಾರೆ. ಶುಕ್ರವಾರ ಮಧ್ಯ ನಂತರ ಚರ್ಚೆ ಮಾಡಿ. ಏನು ದಲಿತರ ವಿರೋಧಿಗಳು ನೀವು, ಅಂಬೇಡ್ಕರ್ ವಿರೋಧಿ ನೀವು. ರಾಜೀನಾಮೆ ಕೊಡಿ. ಸಾವರ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಿಖಿತ ಮೂಲಕ ಪತ್ರದಲ್ಲಿ ಹೇಳಿದ್ದಾರೆ. ರಾಜೀನಾಮೆ ಕೊಡಿ ಈಗ. ಅವಕಾಶ